ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಆದರ್ಶ ವಿದ್ಯಾಲಯದ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇವತ್ತು 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆಗೊಂಡಿರುತ್ತದೆ. ನಾನು ಈಗಾಗಲೇ ಈ ಬಗ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರುತ್ತೇನೆ. ಇಲ್ಲಿ ಸೆಲೆಕ್ಟೆಡ್ ಆದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಜುಲೈ 17ನೇ ದಿನಾಂಕದವರೆಗೂ ಇಲ್ಲಿ ಅವಕಾಶವನ್ನು ನೀಡಲಾಗಿರುತ್ತದೆ. ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟ್ನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ತಾವುಗಳು ತಕ್ಷಣವೇ ಏನು ಮಾಡಬೇಕು, ಏನು ಲಿಸ್ಟಲ್ಲಿ ತಮ್ಮ ಹೆಸರು ಬಂದಿದೆ ಅಂತ ತಮಗೆ ಕನ್ಫರ್ಮ್ ಆಗಿದ್ದರೆ ತಾವುಗಳು ಸಂಬಂಧಿಸಿದ ಮೂಲ ದಾಖಲೆಗಳೊಂದಿಗೆ ಹೋಗಿ ಅಡ್ಮಿಷನನ್ನು ಮಾಡಬೇಕು. ಒಂದು ವೇಳೆ ತಾವು ಏನಾದರೂ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಮತ್ತೆ ಆ ಲಿಸ್ಟ್ ನಲ್ಲಿರುವಂತಹ ಹೆಸರು ತಮ್ಮದು 4ನೇ ಲಿಸ್ಟಲ್ಲಿ ಹೆಸರನ್ನ ಇಲ್ಲಿ ರಿಜೆಕ್ಟ್ ಮಾಡಲಾಗುತ್ತದೆ. ಹಾಗಾಗಿ ತಾವು ತಡ ಮಾಡಬೇಡಿ. ಜುಲೈ 17ನೇ ತಾರೀಕಿನವರೆಗೂ ಕಾಯದೆ ತಾವು ಇಲ್ಲಿ ಅಡ್ಮಿಷನ್ ಮಾಡಬೇಕಾಗುತ್ತದೆ. ಇವತ್ತು ಬಿಟ್ಟಂತಹ ಲಿಸ್ಟ್ ಜೊತೆಗೆ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಕೂಡ ಬಿಡುಗಡೆಗೊಳಿಸಲಾಗಿರುತ್ತದೆ. ಇಲ್ಲಿ ಕರ್ನಾಟಕದ 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ 74 ಆದರ್ಶ ವಿದ್ಯಾಲಯಗಳ ಇಲ್ಲಿ ಏನು ಸೆಲೆಕ್ಟೆಡ್ ಆದಂತಹ ವಿದ್ಯಾರ್ಥಿಗಳಿಗೆ 4th ರೌಂಡಲ್ಲಿ ಒಟ್ಟಾರೆಯಾಗಿ 74 ಆದರ್ಶ ವಿದ್ಯಾಲಯಗಳಲ್ಲಿ ರೌಂಡ್ 3ಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡ್ತಾ ಹೋದರೆ ಮೊದಲಿಗೆ ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭಗೊಂಡು ಇಲ್ಲಿ ಕೆಲವೊಂದು ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೀಟುಗಳು ಲಭ್ಯವಿರುವುದಿಲ್ಲ. ಹಾಗಾಗಿ ಇಲ್ಲಿ ಖಾಲಿ ಇರುತ್ತದೆ. ತಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ ನೋಡ್ತಾ ಹೋದ್ರೆ ಗೊತ್ತಾಗುತ್ತದೆ. ಕೆಲವು ಜಿಲ್ಲೆಗಳಲ್ಲಿ ಕೆಲವೊಂದು ಕಾಸ್ಟ್ ವಿದ್ಯಾರ್ಥಿಗಳಿಗೆ ಸೀಟುಗಳು ಲಭ್ಯವಿರುವುದಿಲ್ಲ. ಅಂದ್ರೆ ಈಗಾಗಲೇ 2ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿಯೇ ಸಂಪೂರ್ಣ ಸೀಟುಗಳು ಭರ್ತಿಯಾಗಿರುತ್ತವೆ. ಇನ್ನೂ ಕೆಲವು ಕಾಸ್ಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಸೀಟುಗಳು ಲಭ್ಯವಿರುವುದರಿಂದಾಗಿ ಆ ವಿದ್ಯಾರ್ಥಿಗಳಿಗಾಗಿ 3rd ರೌಂಡ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಒಂದು ವೇಳೆ ತಾವು ಸೆಲೆಕ್ಟ್ ಆಗಿಲ್ಲ ಅಂದರೆ ಚಿಂತಿಸಬೇಡಿ, ಇನ್ನೂ ಕಾಲಾವಕಾಶ ಇರುತ್ತೆ. ಇನ್ನು 3rd ರೌಂಡಲ್ಲಿ ಅಡ್ಮಿಷನ್ ಮಾಡದೇ ಇದ್ದರೆ ಕೆಲವರು ಅವಾಗ ಮತ್ತೆ ತಮಗೆ ಇನ್ನೊಂದು ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟವಾಗಬಹುದು. ಇಲ್ಲಿ ಒಟ್ಟಾರೆಯಾಗಿ ನೋಡ್ತಾ ಹೋದಾಗ 74 ಆದರ್ಶ ವಿದ್ಯಾಲಯಗಳಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ತಾವು ಸಂಬಂಧಿಸಿದ ದಾಖಲೆಗಳಾದಂತಹ ಇಲ್ಲಿ ಅಂಕಪಟ್ಟಿ ಆಗಿರ್ಬೋದು, ಇಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಆಗಿರ್ಬೋದು, ಹಾಗೂ ತಮಗೆ ಸಂಬಂಧಿಸಿದ ವಾಸಸ್ಥಳ ಪುರಾವೆಗಳು ಎಲ್ಲವುಗಳನ್ನು ತೆಗೆದುಕೊಂಡು ತಾವು ಹೋಗಿ ಯಾವ ಶಾಲೆಗೆ ಆಯ್ಕೆಯಾಗಿದ್ದೀರಿ ಆ ಶಾಲೆಗೆ ಹೋಗಿ ಅಡ್ಮಿಷನ್ ಅನ್ನ ಮಾಡಬೇಕಾಗುತ್ತೆ. ನೋಡ್ತಾ ಹೋದಾಗ ತಮಗೆ ಅನಿಸುತ್ತೆ ಒಟ್ಟಾರೆಯಾಗಿ ಕಳೆದ ಬಾರಿಗಿಂತ ಅಂದರೆ 2ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗಿಂತ ಇಲ್ಲಿ 4 ರಿಂದ 5 ಅಂಕಗಳು ಕಡಿಮೆ ಆದಂಥ ವಿದ್ಯಾರ್ಥಿಗಳು ಕೂಡ ಆಯ್ಕೆ ಆಗಿರ್ತಾರೆ ಕೆಲವು ಜಿಲ್ಲೆಗಳಲ್ಲಿ. ಹಾಗಾಗಿ ಇಲ್ಲಿ ಸೀಟುಗಳು ಬಹಳಷ್ಟು ಖಾಲಿ ಉಳಿದಿರ್ತವೆ. ಇಡೀ 74 ವಸತಿ ಏನಿದು ಆದರ್ಶ ವಿದ್ಯಾಲಯಗಳಿವೆ ಅಲ್ಲಿ ಬಹಳಷ್ಟು ಸೀಟುಗಳು ಇಲ್ಲಿ ಖಾಲಿ ಉಳಿದಿರುವುದರಿಂದಾಗಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಈಗ ಪ್ರಕಟಗೊಂಡಿರುತ್ತದೆ. ಜುಲೈ 17, 2025ರವರೆಗೆ 3ನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವಿರುತ್ತೆ. ತಾವು ತಕ್ಷಣ ಹೋಗಿ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಸಲ್ಲಿಸಿಕೊಂಡು ತಾವು ಅಡ್ಮಿಷನ್ ಮಾಡಬೇಕು. ಮತ್ತು ಇಲ್ಲಿ ಯಾವ ರೀತಿಯಾಗಿ ತಾವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಈಗಾಗಲೇ ಬೆಳಗ್ಗೆ ತಿಳಿಸಿದ್ದೀನಿ. ಹಿಂದಿನ ವಿಡಿಯೋವನ್ನು ತಾವು ವೀಕ್ಷಿಸಬಹುದು ಅಂತ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.